ಹಾಗೆನಿರುವಂಥ ನಿಮ್ಮೆಲ್ಲರಿಗೂ ನನ್ನ ಕ್ರೈಸ್ತೀಯ ವಂದನೆಗಳು. ಹೇಗೋ ನಾವಿಂದು ಧ್ಯಾನ ಮಾಡಲಿಕ್ಕಿರುವಂತಹ ವಿಷಯ ನಮ್ಮ ಆಲ್ಮನಿಕ್ ಪ್ರಕಾರ ಈ ಮಗು ಮುಂದೆ ಏನಾಗುವುದು. ನಾವು ವರ್ಲ್ಡ್ ಸಂಡೇ ಸ್ಕೂಲ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವು ವರ್ಲ್ಡ್ ಸಂಡೇ ಸ್ಕೂಲ್ನಲ್ಲಿ ಏನು ಇಂಪಾರ್ಟೆಂಟ್ ಆಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ? ಮಕ್ಕಳ ದಿನ ಅಲ್ವಾ. ಮಕ್ಕಳು ಹೇಗೆ ವಾಕ್ಯಗಳನ್ನ ಹೇಳ್ತಾರೆ, ಹೇಗೆ ಅವರು ದೇವರನ್ನ ಸ್ತುತಿಸ್ತಾರೆ, ಹೇಗೆ ಮಹಿಮೆ ಪಡಿಸ್ತಾರೆ ಅಂತ ಹೇಳಿ ನಾವು ಯಾವಾಗಲೂ ಅದನ್ನೇ ಆಚರಿಸ್ತೀವಿ. ಇವತ್ತೂ ಮಕ್ಕಳು ಎಷ್ಟು ಚೆನ್ನಾಗಿ ಎಲ್ಲ ವಾಕ್ಯಗಳನ್ನ ಹೇಳಿದ್ರು. ಅವ್ರಿಗೆ ಟೈಮ್ ಇಲ್ಲ ಅಂದ್ರೂ ಎಷ್ಟು ಬೇಗ ಕಲಿತು ಎಷ್ಟು ಬೇಗ ಎಲ್ಲ ಅಭ್ಯಾಸ ಮಾಡಿಕೊಂಡು ಬಂದು ಹೇಳಿದ್ದಾರೆ. ಹೇಗೋ ನಾವಿಂದು ಆಚರಣೆ ಮಾಡ್ತಿರುವಂತಹ ಈ ವರ್ಲ್ಡ್ ಸಂಡೇ ಸ್ಕೂಲ್ ಡೇನಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಇರುವಂತಹ ವಿಷಯ ಈ ಮಗು ಮುಂದೆ ಏನಾಗುತ್ತದೆ. ವಾಟ್ ದಿಸ್ ಚೈಲ್ಡ್ ಈಸ್ ಗೋಯಿಂಗ್ ಟು ಬಿ. ನಾವು ಮಗು ಹುಟ್ಟಿದ ತಕ್ಷಣ ಏನು ಮಾಡ್ತೀವಿ? ಅದನ್ನ ಫುಲ್ಲು ರ್ಯಾಪ್ ಮಾಡಿ ವಾರ್ಮ್ ಆಗಿ ಇಟ್ಕೋಬೇಕು, ಹಾಲು ಕೊಡಬೇಕು, ಅದನ್ನ ನೋಡ್ಕೋಬೇಕು ಅಂತ ಹೇಳಿ ಎಷ್ಟೊಂದೆಲ್ಲ ಪ್ರೊಟೆಕ್ಟ್ ಮಾಡ್ತೀವಿ. ಆ ಮಗು ಹುಟ್ಟಿದ ತಕ್ಷಣ ನಾವು ಅಂದ್ಕೊಳ್ತೀವ ಈ ಮಗು ಮುಂದೆ ಏನಾಗ್ತದೆ, ದೇವರ ಮಗು ಆಗ್ತದ, ವರ್ಲ್ಡ್ಲಿ ಥಿಂಗ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ? ಯೋಚನೆ ಮಾಡ್ತೀವಿ ಈ ಮಗು ಏನೋ ಒಂದು ದೊಡ್ಡ ಆಫೀಸರ್ ಆಗ್ಬೋದು, ಒಂದು ಡಾಕ್ಟರ್ ಆಗಿದ್ರೆ ನನ್ನ ಮಗ ಡಾಕ್ಟರ್ ಆಗಲಿ, ಟೀಚರ್ ಆಗಿದ್ರೆ ನನ್ನ ಮಗ ಟೀಚರ್ ಆಗಲಿ, ಅಥವಾ ದೊಡ್ಡ ಕ್ರಿಕೆಟರ್ ಆಗಿದ್ರೆ ನನ್ನ ಮಗ ಕ್ರಿಕೆಟರ್ ಆಗಲಿ ಅಂತ ನಾವೇನ್ ಮಾಡ್ತೀವಿ? ಆಸೆ ಪಡ್ತೀವಿ. ಆದ್ರೆ ಇಲ್ಲಿ ನಾವು ಈಗ ತಾನೇ ಓದಿ ಕೇಳಿದಂತಹ ಯೋಹಾನನ ಬಗ್ಗೆ ಲೂಕನ ಸುವಾರ್ತೆಯಲ್ಲಿ ನಾವು ಕೇಳಿದ ಹಾಗೆ ಯಾರ ಬಗ್ಗೆ ನಾವು ಮಾತಾಡ್ತೀವಿ? ಇಲ್ಲಿ ಯಾರ ಸುವಾರ್ತೆನ ನಾವು ಓದಿದ್ವಿ ಈಗ ತಾನೇ? ಎಲಿಸಬೆತ್ ಮತ್ತು ಜಕರಿಯ ಏನಾಗಿದ್ದ? ದೇವರ ಸನ್ನಿಧಾನದಲ್ಲಿ ಧೂಪವನ್ನು ಅರ್ಪಿಸುವಂತಹ ಒಂದು ಯಾಜಕನೇ ಅನ್ಬೋದು. ಆ ರೀತಿ ಆತನು ಸೇವೆ ಮಾಡ್ತಿದ್ದ. ಆಗ ದೂತರು ಅವನ ಮುಂದೆ ಬಂದು ನಿನಗೆ ಒಂದು ಮಗು ಹುಟ್ಟುತ್ತದೆ ಅಂತ ಹೇಳಿದಾಗ ಜಕರಿಯ ಏನ್ ಮಾಡ್ಲಿಲ್ಲ, ಅಲ್ಲಿ ನಂಬದಿದ್ದಕ್ಕೆ ಏನಾಯ್ತು? ಅವನ ನಾಲ್ಗೆ ಎಲ್ಲ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಅವನ್ಗೆ ಅಲ್ಲಿ ದೇವರು ನೀ ಮಗು ಆಗೋವರೆಗೂ ನೀನೇನಾಗಿರ್ಬೇಕು? ಮೋಕನಾಗಿರ್ಬೇಕು ಅಂತ ಹೇಳಿ ಅಲ್ಲೇ ಅವನ್ಗೆ ಪನಿಷ್ಮೆಂಟ್ ಕೊಟ್ರು. ಸರಿ, ಅದಾದ್ಮೇಲೆ ಮಗು ಹುಟ್ಟಿದ ತಕ್ಷಣ ಆತನು ಮಗು ಹೆಸರನ್ನ ಸ್ಲೇಟ್ನಲ್ಲಿ ಬಂದು ತೋರಿಸಿದಾಗ ಯೋಹಾನ ಅಂತ ಹೇಳಿದ ತಕ್ಷಣ ಅವನ ತಂಗೇನಾಯ್ತು? ಫ್ರೀ ಆಗಿ ಅವನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ತಾಯಿ ಸಹ ಯೋಹಾನ ಅಂತ ಹೇಳಿ ಅವನಿಗೆ ಹೆಸರನ್ನು ಇಟ್ಟಾಗ ಆ ಹೆಸರು ಯಾರು ನಮ್ಮ ಫ್ಯಾಮಿಲಿನೇ ಯಾರು ಇಲ್ವಲ್ಲ ಯೋಹಾನ ಅಂತ, ಈ ಕುಲದಲ್ಲೇ ಇಲ್ವಲ್ಲ, ನೀನು ಹೇಗೆ ಯೋಹಾನ ಅಂತ ಹೇಳ್ತಾ ಇದೆಯಾ ಅಂತ ಹೇಳಿ ಜನರೆಲ್ಲ ಮಾತಾಡ್ಕೊಂಡ್ರು. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 56ನೇ ವಚನದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಏನಂತ ಬರ್ದಿದೆ? ನಾವು ಈಗ ತಾನೇ ಓದಿ ಕೇಳಿದ ಹಾಗೆ ಏನಂತ ಬರ್ದಿದೆ ಅಲ್ಲಿ? ಕೇಳಿದವರೆಲ್ಲ ಆಶ್ಚರ್ಯಪಟ್ರು. ಹೀಗಾದ್ರೆ ಈ ಮಗು ಏನಾಗುವುದು ಎಂದು ಹೇಳಿದರು. ಯಾಕೆಂದ್ರೆ ಕರ್ತನ ಕೈ ಅವನ ಮೇಲಿತ್ತು. ಯೋಹಾನನು ಜನಿಸಿದಾಗ ಯೋಹಾನನ ಮೇಲೆ ಕರ್ತನ ಕೈ ಇತ್ತು. ನಮ್ಮ ಮಕ್ಕಳು ಜನಿಸುವಾಗ, ನಾವು ಜನಿಸುವಾಗ ನಮ್ಮ ಮೇಲೆ ಯಾರ ಕೈ ಇರ್ತದೆ? ತಂದೆ ತಾಯಿಗಳ ಕೈ ಇದ್ದರು ಮೇಲಿನಿಂದ ಪರಲೋಕದ ನಮ್ಮ ತಂದೆಯ ಕೈ ನಮ್ಮೆಲ್ಲರ ಮೇಲೆ ಇರ್ತಾರೆ ಅಲ್ವಾ. ನಮ್ಮೆಲ್ಲರ ಮೇಲೆ ತಂದೆಯ ಕೈ ಇರೋದ್ರಿಂದಾನೆ ನಮ್ಮನ್ನ ದೇವರು ಏನ್ ಮಾಡ್ತಾ ಇದ್ದಾರೆ? ಆಶೀರ್ವಾದ ಮಾಡ್ತಾ ಇದ್ದಾರೆ. ಮಾತೃಗರ್ಭದಲ್ಲಿ ಇರುವಾಗಲೇ ನಾನು ನಿನ್ನನ್ನು ಏನ್ ಮಾಡ್ಕೊಂಡಿದ್ದೇನೆ? ಅಂಗೈಯಲ್ಲಿ ಚಿತ್ರಿಸ್ಕೊಂಡಿದ್ದೇನೆ ಅಂತ ಹೇಳಿ ದೇವರು ಹೇಳುವಾಗ ನಾವು ನಿಮ್ಮನ್ನ ದೇವರು ಅಷ್ಟು ಪ್ರೀತಿ ಮಾಡಿ ನಿಮ್ಮನ್ನ ದೇವರು ಅಷ್ಟು ನಡೆಸುವಾಗ ನಾವು ಆತನಿಗೆ ಸಂಪೂರ್ಣವಾಗಿ ವಿಧೇಯರಾಗಿ ನಮ್ಮ ಮಕ್ಕಳನ್ನು ಸಹ ಏನ್ ಮಾಡ್ಬೇಕಾಗಿದೆ? ದೇವರ ಮಾರ್ಗದಲ್ಲಿ ನಡೆಸಬೇಕಾಗ್ತದೆ. ನಾವು ಎಲ್ಲಾ ವಿಷಯದಲ್ಲಿ ಟೈಮ್ ಕೊಡ್ತೀವಿ. ಮಕ್ಕಳಿಗೆ ಎಕ್ಸಾಮ್ಸ್ ಅಂದ್ರೆ ಸಂಡೇ ಸ್ಕೂಲ್ ಹೋಗ್ಬಿಡ, ಪರವಾಗಿಲ್ಲ, ಇಟ್ಸ್ ಓಕೆ, ನೀನು ಓದ್ಕೋ ಅಲ್ವಾ. ಏನಾದ್ರೂ ದೊಡ್ಡ ಇಂಪಾರ್ಟೆಂಟ್ ಕೆಲಸ ಇದ್ರೆ ಇಟ್ಸ್ ಓಕೆ, ಸಂಡೇ ಸ್ಕೂಲ್ ಮಿಸ್ ಆದ್ರೂ ಪರವಾಗಿಲ್ಲ, ಯು ಡೂ ದಟ್ ಅಂತೀವಿ ಅಲ್ವಾ. ಆದ್ರೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಲೌಕಿಕವಾದ ಎಜುಕೇಶನ್ಗಿಂತ ಇಂಪಾರ್ಟೆಂಟ್ ಆಗಿರೋದು ಪರಲೋಕದ ಜ್ಞಾನ. ಪರಲೋಕದ ತಂದೆನ ಆತುಕೊಂಡು ಆತನ ಮಾರ್ಗದಲ್ಲಿ ನೀವು ನಡೆಯುವಾಗ ಪರಲೋಕದ ವಿಷಯಕ್ಕೆ ನಾವು ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡುವಾಗ ದೇವರು ನಮ್ಮನ್ನು ಸಹ ಏನ್ ಮಾಡ್ತಾನೆ? ಆತನ ಮಕ್ಕಳಾಗಿ ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡ್ತಾನೆ. ಯೋಹಾನನು ಭೂಮಿಗೆ ಬಂದದ್ದು ಯಾತಕ್ಕೋಸ್ಕರ? ಯೇಸು ಸ್ವಾಮಿಯ ಮಾರ್ಗವನ್ನು ಸರಿ ಮಾಡಲು ಅಲ್ವಾ. ಮೊದಲನೆಯ ಬರೋಣಕ್ಕೆ ಯೇಸು ಕ್ರಿಸ್ತನು ಮೊದಲನೇ ಬರೋಣಕ್ಕೆ ಏನ್ ಮಾಡ್ದ? ಅವನು ಮಾರ್ಗವನ್ನು ಸಿದ್ಧಪಡಿಸಿದ. ಅಡವಿಯಲ್ಲಿ ಕೂಗುವವನ ಶಬ್ದವದೇ ಅಂತ ಹೇಳಿ ನಾವು ಓದ್ತೀವಲ್ಲ ಬೈಬಲ್ ಅಲ್ಲಿ. ಹಾಗೆ ಯೋಹಾನನು ಬಂದದ್ದು ಯಾತಕ್ಕೋಸ್ಕರ? ಯೇಸು ಸ್ವಾಮಿಯ ಮಾರ್ಗವನ್ನು
ಮಾರ್ಗವನ್ನು ಸಿದ್ಧಪಡಿಸಲು ನಾನು ನೀವು ಬಂದಿದ್ದೇವೆ. ನಮ್ಮ ಮಕ್ಕಳನ್ನು ನಾವು ವಾಕ್ಯದಲ್ಲಿ ಹೆಚ್ಚಾಗಿ ಬೆಳೆಸೋಣ. ಅಲೌಕಿಕವಾದಂತಹ ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ಈಗ ಎಲ್ಲ ಕಡೆನೂ 100% ಕೇಳೋದು ಅಲ್ವಾ, 99% ಕಟ್ ಆಫ್, 100% ಕಟ್ ಆಫ್ ಅಂತಾರೆ. ಆ ರೀತಿ ಎಜುಕೇಶನ್ ಅಷ್ಟು ಇಂಪಾರ್ಟೆಂಟ್ ಇದ್ರೂ ನಾವು ನಮ್ಮ ಮಕ್ಕಳಿಗೆ ಎಜುಕೇಶನ್ ಜೊತೆಗೆ ದೇವರ ವಾಕ್ಯಕ್ಕೂ ಸಮಯವನ್ನು ಕೊಡೋಣ. ಪ್ರಾರ್ಥನೆಯಲ್ಲಿ ಮಕ್ಕಳನ್ನು ಬೆಳೆಸೋಣ, ವಾಕ್ಯದಲ್ಲಿ ಮಕ್ಕಳನ್ನು ಬೆಳೆಸೋಣ, ಹಾಗೂ ಮಕ್ಕಳನ್ನು ದೇವರ ಸಂಸರ್ಗದಲ್ಲಿ ಹೆಚ್ಚಾಗಿ ಬೆಳೆಸೋಣ. ಹಾಗೆ ಮಾಡಿದಾಗ ಮಾತ್ರ ನಮ್ಮ ಮಕ್ಕಳು ಪರಲೋಕದ ಮಕ್ಕಳಾಗಿ ಬಾಳಲಿಕ್ಕೆ ಸಾಧ್ಯ. ನಾನು ನೀವು ಮೊದಲು ಯಾರ ಮಕ್ಕಳಾಗಿ ಬಾಳಬೇಕು? ಪರಲೋಕದ ತಂದೆಯ ಮಕ್ಕಳಾಗಿ ಬಾಳಬೇಕು. ಆತನ ಮಾರ್ಗದಲ್ಲಿ ನಾವು ಬಾಳಬೇಕು. ಹಾಗಾದ್ರೆ ಮಾತ್ರ ನಮ್ಮ ಮಕ್ಕಳನ್ನ ನಾವು ಒಳ್ಳೆ ಮಾರ್ಗದಲ್ಲಿ ನಡೆಸಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಚಿಲ್ಡ್ರನ್ ಆರ್ ಗ್ರೇಟ್ ಇಮಿಟೇಟರ್ಸ್. ನಾವೇನು ಹೇಳ್ತೀವಿ ಅವರು ಅದನ್ನು ಕೇಳಲ್ಲ. ನೀನು ಓದು, ಕೂತ್ಕೊಂಡು ನೀನು ಮಾಡು ಅಂತ ಹೇಳ್ಬಿಟ್ಟು ನಾವು ಮೊಬೈಲ್ ಇಟ್ಕೊಂಡು ಬೇಕಾದ ರೀಲ್ಸ್ನ ನೋಡ್ಕೊಂಡು ಬೇಕಾದ ಸೀರಿಯಲ್ಸ್ನ ನೋಡ್ಕೊಂಡಿದ್ರೆ ಅವ್ರು ಹೋಗ್ತಾರ? ಪ್ರೇಯರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಮ್ಮ ಪಾಡಿ ನಮ್ಗೆ ಇಷ್ಟ ಬಂದಿದ್ದ ಕೆಲಸ ನಾವು ಮಾಡ್ತಾ ಇದ್ರೆ ಅವ್ರು ಮಾಡ್ತಾರ? ನಾವು ಏನು ಮಾಡ್ತೀವಿ ಅನ್ನೋದನ್ನ ಅವರು ಗಮನಿಸ್ತಾರೆ. ಮಕ್ಕಳಿಗೆ ಬುಕ್ ಕೊಟ್ಬಿಟ್ಟು, ಬೈಬಲ್ ಕೊಟ್ಬಿಟ್ಟು ನಾವು ಮೊಬೈಲ್ ಇಟ್ಕೊಂಡು ಅಥವಾ ನಾವು ಇನ್ಯಾವುದೋ ಲೌಕಿಕ ರೀತಿಯಲ್ಲಿ ಮೋಜು ಮಸ್ತಿ ಮಾಡ್ಕೊಂಡಿದ್ರೆ ಅಲ್ಲಿ ಏನಿರಲ್ಲ, ದೇವರ ಅನುಕರಣೆ ಇರಲ್ಲ. ಆಗ ಮಕ್ಕಳು ಸಹ ಏನು ಮಾಡ್ತಾರೆ? ನಮ್ಮ ಮಮ್ಮಿನೇ ನೋಡ್ತಾರೆ, ನಮ್ಮ ಪಪ್ಪನೇ ನೋಡ್ತಾರೆ, ನಾನು ಯಾಕೆ ಮೊಬೈಲ್ ನೋಡಬಾರ್ದು, ನಮ್ಮ ಅಮ್ಮನೇ ಈ ಥರ ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು. ನಾವು ಹೇಳೋದು ನಮ್ಮ ಮಕ್ಕಳು ಮಾಡಲ್ಲ. ನಾವು ಏನು ಮಾಡ್ತೀವಿ ಅದನ್ನು ಗಮನಿಸಿ ಅದನ್ನು ಅವ್ರು ಅನುಸರಿಸ್ತಾರೆ. ನಾವು ಯಾವ ರೀತಿ ಪ್ರಾರ್ಥನೆ ಮಾಡ್ತೇವೆ, ನಾವು ಯಾವ ರೀತಿ ದೇವರಿಗೆ ಆದ್ಯತೆ ಕೊಡ್ತೇವೆ, ನಾವು ಯಾವ ರೀತಿ ದೇವರನ್ನ ಪ್ರೀತಿಸ್ತೇವೆ ಅಂತ ಮಕ್ಕಳು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮಕ್ಕಳು ನಮ್ಮನ್ನು ಅಬ್ಸರ್ವ್ ಮಾಡುವಾಗ ನಾವು ಅವ್ರಿಗೆ ಗುಡ್ ಎಕ್ಸಾಂಪಲ್ ಆಗಿ, ಒಳ್ಳೆ ಪೇರೆಂಟ್ ಆಗಿ ಮಕ್ಕಳನ್ನ ದೇವರ ಮಾರ್ಗದಲ್ಲಿ ನಡೆಸಬೇಕಾಗ್ತದೆ. ಹಾಗೂ ನಾವು ಮಕ್ಕಳನ್ನ ದೇವರ ಮಾರ್ಗದಲ್ಲಿ ನಡೆಸುವಾಗ ಪರಿಶುದ್ಧತೆಯನ್ನು ಕಾಯ್ದುಕೊಳ್ಬೇಕಾಗ್ತದೆ. ಮೊದಲನೇ ವೇದಕಾಲದಲ್ಲಿ ನಾವು ಓದಿ ಕೇಳಿದ ಹಾಗೆ ಸಂಸೋನನ ಕಥೆ ನಮಗೆಲ್ಲ ಗೊತ್ತು. ಆ ಕುಟುಂಬಕ್ಕೆ ದೇವರು ಏನು ಹೇಳಿದ್ರು? ಪರಿಶುದ್ಧವಾಗಿದ್ರೆ. ಏನ್ ಮಾಡ್ಬಾರ್ದು? ನೀನು ತಾಯಿಯಾದವಳು ದ್ರಾಕ್ಷಾರಸ ಕುಡಿಬಾರ್ದು, ಮತ್ತೆ ಅಶುದ್ಧವಾದದ್ದು ತಿನ್ನಬಾರ್ದು, ಗರ್ಭದಲ್ಲಿರುವಂತ ಕೂಸು ಪವಿತ್ರವಾದದ್ದು ಅಂತ ಹೇಳಿ ದೇವರು ಮೂಲಕ ಹೇಳ್ತಿದ್ರು. ಅದೇ ವಚನ, ಅದೇ ವಾಕ್ಯ ನನ್ನ ನಿಮಗೂ ಸಹ ದೇವರು ಏನ್ ಹೇಳ್ತಾ ಇದ್ದಾರೆ? ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿ. ನಮ್ಮ ದೇವರು ಪರಿಶುದ್ಧರಾಗಿರೋ ಪ್ರಕಾರ ನಾನು ನೀವು ಸಹ ಪರಿಶುದ್ಧರಾಗಿ ನಮ್ಮ ಮಕ್ಕಳನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸೋಣ. ನಾವು ಯಾವಾಗ ಫಿಲ್ ಆಗಿರ್ತೀವಿ, ನಮ್ಮ ತಲೆಯಲ್ಲಿ ಯಾವಾಗ ಬುದ್ಧಿ ಇರ್ತದೆ, ನಮ್ಮ ತಲೆಯಲ್ಲಿ ಯಾವಾಗ ವಿಸ್ಡಮ್ ಇರ್ತದೆ, ಜ್ಞಾನ ಇರ್ತದೆ, ನಮ್ಮ ತಲೆಯಲ್ಲಿ ಯಾವಾಗ ದೇವರ ವಾಕ್ಯ ಇರ್ತದೆ, ಆಗ ನಾವು ನಮ್ಮ ಮಕ್ಕಳಿಗೆ ಸಹ ಹೇಳಲಿಕ್ಕೆ ಸಾಧ್ಯ. ನನ್ನ ತಲೆಯಲ್ಲಿ ಏನು ಇಲ್ಲ ಅಂದ್ರೆ ನಾನು ಬೇರೆಯವ್ರಿಗೆ ಏನು ಹೇಳಲಿಕ್ಕೆ ಸಾಧ್ಯ ಅಲ್ವಾ? ಯಾವಾಗ ಟ್ಯಾಪ್ ಆನ್ ಮಾಡಿದ್ರೆ ಅಲ್ಲೇನಿರ್ಬೇಕು, ವಾಟರ್ ಇರ್ಬೇಕಲ್ವಾ? ಆ ರೀತಿ ನಮ್ಮ ತಲೆನ ದೇವರ ವಾಕ್ಯದಲ್ಲಿ ತುಂಬಿಸ್ಕೊಳ್ಳೋಣ. ನಾವು ಇನ್ನು ಹೆಚ್ಚಾಗಿ ಆತನ ಮಾರ್ಗದಲ್ಲಿ ಬೆಳೆಯೋಣ. ನಮ್ಮ ಮಕ್ಕಳನ್ನು ಸಹ ದೇವರ ಮಾರ್ಗದಲ್ಲಿ ಬೆಳೆಸೋಣ. ಯಾಕೆಂದ್ರೆ ದೇವರ ಮಾರ್ಗ ಬಹು ಕಠಿಣವಾದದ್ದು. ಆ ಮಾರ್ಗದಲ್ಲಿ ನಾವು ನಡೆಯುವಾಗ ನಮಗೆ ಜಯ ಇರ್ತದೆ. ಸೈತಾನನು ಲೌಕಿಕವಾಗಿ ಎಲ್ಲಾ ರೀತಿಯಾದಂಥ ಡಿಸ್ಟರ್ಬೆನ್ಸ್ ನಮಗೆ ಕೊಡ್ತಾನೆ. ಸೈತಾನನ ಏನ್ ಮಾಡ್ತಾನೆ? ನೀನ್ ಚರ್ಚ್ಗೆ ಹೋಗೋದ್ರು ಪರವಾಗಿಲ್ಲ, ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ದೇವರು ಆಶೀರ್ವಾದ ಮಾಡ್ತಾರೆ. ಈ ರೀತಿ ನಮ್ಗೆ ಬೇಕಾದ ರೀತಿಯಲ್ಲಿ ನಮ್ಗೆ ಏನ್ ವಾಕ್ಯಗಳನ್ನ ನಮ್ಗೆ ಯಾವ ಕನ್ವೀನಿಯಂಟ್ ಇದೆ ಆ ರೀತಿ ವಾಕ್ಯಗಳನ್ನ ಹೇಳ್ಕೊಡ್ತಾರೆ. ಆದ್ರೆ ನಾವು ಅದನ್ನೆಲ್ಲ ಬದಿಗಿಟ್ಟು ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಟು ಮಕ್ಕಳನ್ನು ದೇವರ ಮಾರ್ಗದಲ್ಲಿ ನಾವು ನಡೆಸ್ಬೇಕು. ನಾವೆಲ್ಲ ಪ್ರಾಮಿಸ್ ಮಾಡಿದೀವಲ್ಲ, ನಮ್ಮ ಮಕ್ಕಳು ಹುಟ್ಟುವಾಗ ದೇವರಿಗೆ ಸಮರ್ಪಣೆ ಮಾಡುವಾಗ ಏನಂತ ಪ್ರಾಮಿಸ್ ಮಾಡಿದ್ವಿ? ನೆನಪಿದ್ಯಾ? ಮಕ್ಕಳಿಗೆ ಡೆಡಿಕೇಟ್ ಮಾಡ್ತೀವಲ್ಲ ನಾವು, ಬ್ಯಾಪ್ಟಿಸಮ್ ಕೊಡಿಸುವಾಗ ದೇವರ ಮಾರ್ಗದಲ್ಲಿ ನಾನು ನಡೆಸ್ತೀನಿ ಅಂತ ಪ್ರಾಮಿಸ್ ಮಾಡಿರುವಾಗ ಪ್ರಾಮಿಸ್ನ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳೋಣ. ಮಕ್ಕಳಿಗೆ ಒಳ್ಳೆಯ ಎಕ್ಸಾಂಪಲ್ ಆಗಿ ಬಾಳೋಣ. ಏನೋ 3 ಬಾರಿ ಅಪ್ಪ ಅಮ್ಮ ಮಾತ್ರ ಹೇಳ್ತಾ ಇದ್ದಾರೆ, ನಮ್ಗೇನು ವಾಕ್ಯ ಇಲ್ಲ ಅಂತ ಹೇಳಿ ಮಕ್ಕಳು ಈಸಿಯಾಗಿ ತಗೊಂಡ್ಬೇಡಿ. ಮಕ್ಕಳಿಗೆ ಏನಂತ ಇದೆ? ಎಫೆಸದವರು ಬರೆದ ಪತ್ರಿಕೆಯಲ್ಲಿ ನಾವು ಇಂತಾನೆ ಓದಿ ಕೇಳಿದ್ವಲ್ಲ, ಏನಂತೆ? ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ತಂದೆ ತಾಯಿನ ಸನ್ಮಾನಿಸಬೇಕು. ಈ ಒಂದು ಆಜ್ಞೆ ಮಾತ್ರ ವಾಗ್ದಾನ ಸಹಿತವಾದ ಆಜ್ಞೆ. ಏನಂತೆ? ನೀನ್ ಸನ್ಮಾನಿಸಿದ್ರೆ ಏನು ರಿವಾರ್ಡ್ ಇದೆ ನಿಮ್ಗೆ. ಭೂಮಿ ಮೇಲೆ ನೀನೇನ್ ಮಾಡ್ತೀಯಾ? ಬಹುಕಾಲ ಬದುಕುವಿ. ನಿನ್ನ ತಂದೆ ತಾಯಿಯನ್ನು ನೀವು ಸನ್ಮಾನಿಸಿದರೆ ಬಹುಕಾಲ ಬದುಕುವಿ ಅಂತ ರಿವಾರ್ಡ್ ಜೊತೆಗೆ ಬಂದಿರುವಂತ ಏಕೈಕ ಆಜ್ಞೆ ಇದಾಗಿದೆ. ಸೊ ನಾವು ತಂದೆ ತಾಯಿನ ಏನ್ ಮಾಡ್ಬೇಕು? ಸನ್ಮಾನಿಸಬೇಕು. ಅವರ ಮಕ್ಕಳಾಗಿ ನಾವು ಅವ್ರು ಹೇಳಿದನ್ನ ನಾವು ಕೇಳಿ
ಕೇಳಿ ನಾವು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು. ಯಾವಾಗ ತಂದೆ ತಾಯಿ ಮಾತನ್ನ ನಾವು ಕೇಳ್ತೀವಿ, ಆಗ ನಾವು ದೇವರ ಮಾತನ್ನ ಏನ್ ಮಾಡ್ತೀವಿ, ಈಸಿಯಾಗಿ ಕೇಳ್ತೀವಿ. ತಂದೆ ತಾಯಿಗೂ ಎಚ್ಚರಿಕೆ ಇದೆ. ಏನಂತ? ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪನ ಎಬ್ಬಿಸಬೇಡಿ. ಮನೆ ಅನ್ನೋದು ಕೇವಲ ಏನದು ಪಾಠ ಮಾಡೋಕೆ ಅಥವಾ ಊಟ ಮಾಡೋಕೆ, ರೆಸ್ಟ್ ಮಾಡೋಕೆ, ರಿಲ್ಯಾಕ್ಸ್ ಮಾಡುವಂಥ ಪ್ಲೇಸ್ ಅಲ್ಲ. ನಮ್ಮ ಮನೆ ಅನ್ನೋದು ದೇವರನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ದೇವರ ಸಾನ್ನಿಧ್ಯವಾಗಿರುವಂತೆ ಅದನ್ನು ನಾವೇನು ಮಾಡಬೇಕು, ರೂಪಿಸಿಕೊಳ್ಬೇಕು. ಮನೆ ಅನ್ನೋದು ಮಾರ್ಗದರ್ಶನ ನೀಡುವಂತಹ ಜಾಗ ಆಗಿದೆ. ದೇವರೆಂಥ ಪರಿಸ್ಥಿತಿಯಲ್ಲೂ ನಮ್ಮನ್ನು ಹಿಡಿದು ನಮ್ಮನ್ನು ಆಶೀರ್ವಾದ ಮಾಡುವ ಹಾಗೆ ನಾವು ಸಹ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಪ್ರಾರ್ಥನೆ ಮಾಡೋದನ್ನು ಹೇಳ್ಕೊಡೋಣ, ಮಕ್ಕಳಿಗೆ ಬೈಬಲ್ ಓದೋದನ್ನು ಹೇಳ್ಕೊಡೋಣ, ಹಾಗೂ ದೇವರೊಟ್ಟಿಗಿರೋದನ್ನು ಹೇಳ್ಕೊಡೋಣ. ಮಕ್ಕಳು ಸಹ ದೇವರ ಭಯಭಕ್ತಿಯಲ್ಲಿ ತಂದೆ ತಾಯಿಯನ್ನು ಗೌರವಿಸಿ ದೇವರ ಪರಿಶುದ್ಧ ಮಕ್ಕಳಾಗಿ ಬಾಳಲಿ. ಆಗ ಬೇಕಾಗುತ್ತೆ ದೇವರ ತಾನೇ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನು ಜೀವುಳ್ಳ ದೇವರೇ, ಮಾತೃಗರ್ಭದಲ್ಲಿರುವಾಗಲೇ ನಮ್ಮನ್ನು ಬಲ್ಲಂತ ದೇವರು ನೀನಾಗಿದ್ಯಲ್ಲಪ್ಪ. ನಾವು ಮುಂದೆ ಏನಾಗುತ್ತೇವೆ, ಏನು ಮಾಡ್ತೇವೆ, ನಮ್ಮ ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್ ಎಲ್ಲ ನಿನಗೆ ಗೊತ್ತಿದೆಯಲ್ಲಪ್ಪ. ನಮ್ಮೆಲ್ಲರೂ ನಿನ್ನ ಗಾಳಸ್ತಕ್ಕೆ ಒಪ್ಪಿಸ್ಕೊಳ್ತಾ ಇದ್ದೀವಪ್ಪ. ಹೌದಪ್ಪ, ಈ ಬೈಬಲ್ನಲ್ಲಿ ಬರೆದಿರುವಂಥ ಒಳ್ಳೊಳ್ಳೆ ಕುಟುಂಬಗಳ ಹಾಗೆ ನಮ್ಮ ಕುಟುಂಬಗಳು ಅಪ್ಪ ಸ್ವಾಮಿ ನಿನ್ನ ಪರಿಶುದ್ಧ ಕುಟುಂಬವಾಗುವಂತೆ ಒಂದೊಂದು ಕುಟುಂಬದಲ್ಲಿನ ಪರಿಶುದ್ಧ ಸಾನ್ನಿಧ್ಯವನ್ನು ತುಂಬಿಸು ಸ್ವಾಮಿ. ಒಂದೊಂದು ಮಕ್ಕಳನ್ನು ನಿನ್ನ ಪರಿಶುದ್ಧಾತ್ಮದಿಂದ ತುಂಬಿಸು ಕರ್ತನೆ. ಎಲ್ಲರನ್ನು ಆಶೀರ್ವಾದ ಮಾಡು, ನಿನ್ನ ಪ್ರೀತಿ ಕೃಪೆಯಿಂದ ತುಂಬಿಸು. ಎರಡನೇ ಬರಣಕ್ಕೆ ನಮ್ಮೆಲ್ಲರನ್ನು ಸಿದ್ಧಪಡಿಸಿ ನಿನ್ನ ಪರಿಶುದ್ಧ ಮಕ್ಕಳನ್ನು ನಾವು ಬಾಳುವಂತೆ ನೀನೇ ಆಧಾರ, ಬಲ, ಸಹಾಯವಾಗಿದ್ಕೊಂಡು ನಮ್ಮನ್ನು ಕಾಯ್ದು ನಡೆಸಿ ಕಾಪಾಡಬೇಕೆಂದು ತಂದೆ, ಕುಮಾರ ಮತ್ತು ಪವಿತ್ರಾತ್ಮರ ಪ್ರೇತ ನಾಮದಲ್ಲಿ ಬೇಡಿ ಹೊಂದ್ತಾ ಇದ್ದೇವೆ ಸ್ವಾಮಿ. ಆಮೇನ್.